ಸೂರ್ಯನ ಪ್ರತಿ ಕ್ಷಣಕ್ಕೂ ಒಂದು ಬೆಲೆ ಇದೆ. ಯಾಕೆ? ಯಾವಾಗ ನಾವು ಮನೆಯನ್ನು 9 ವಿಭಾಗಗಳಲ್ಲಿ ನಾವು ಮಾಡ್ತೇವೆ, ಅದಕ್ಕೆ ನಾವು ನವಗ್ರಹಗಳು ಅಂತ ಹೇಳ್ತೇವೆ. ನವಗ್ರಹ ಅಂತಂದರೆ ಒಮ್ಮೆಲೆ ಮನುಷ್ಯರು ಆಸ್ಟ್ರಾಲಜಿಗೆ ಸಂಬಂಧಪಡ್ತಾರೆ, ಅದಕ್ಕೆ ಸಂಬಂಧ ಇಲ್ಲ. ಅದು ಸೌತ್ ಮತ್ತು ವೆಸ್ಟ್ ಲೈಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಅಂದರೆ ಅವನ ಪ್ರಭಾವ ಇವನ್ ರಾಂಗ್ ಡಿಸಿಷನ್ ಅಂತ ಆಗುತ್ತೆ. ರಾಂಗ್ ಡಿಸಿಷನ್ ಅಂದರೆ ಅವನಿಗೆ ಹಾನಿಕಾರಕ. ಜನವರಿ, ಫೆಬ್ರವರಿ, ಮಾರ್ಚ್ ಇವೇನು ಬರ್ತವೆ, ಜನವರಿ ಮೊದಲನೇ ತಿಂಗಳು ಅಂತ ಹೇಳ್ತೇವೆ. ಅದು ಹೇಗೆ? ಚೈತ್ರ ಅನ್ನೋದು ಬರೋದು ಮಾರ್ಚಲ್ಲಿ. ಹಾಗಾದರೆ ಮಾರ್ಚ್ ಮೊದಲನೇ ತಿಂಗಳನ್ನ ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಈ ಹೊಸ ವರ್ಷ ಅನ್ನೋದು ಅಂದುಕೊಳ್ಳೇನೆ ನಮಗೆ ಡಿಸೆಂಬರ್ 31 ರಾತ್ರಿ ಒಂದಿಷ್ಟು ಗಮ್ಮತ್ತು, ಜನವರಿ ಬೆಳಗ್ಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಕೊಳ್ಳುವಂಥ ಒಂದು ವಾಡಿಕೆ. ಈ ಜನವರಿ, ಫೆಬ್ರವರಿ, ಮಾರ್ಚು ಈ ಕ್ಯಾಲೆಂಡರ್ ವರ್ಷಗಳಿದೆಯಲ್ಲ ಅಥವಾ ಕ್ಯಾಲೆಂಡರ್ ತಿಂಗಳುಗಳು, ಇದರ ಮರ್ಮ ಏನು? ಇದು ಇಂಗ್ಲೀಷ್ ಕ್ಯಾಲೆಂಡರ್ ಅಂತ ನಾವು ಒಂದು ಕರಿತೇವೆ. ಹಾಗಾದರೆ ಇಂಗ್ಲೀಷ್ ಕ್ಯಾಲೆಂಡರ್ ಅನ್ನೋದಕ್ಕೆ ಅಷ್ಟೇ ಅರ್ಥನಾ ಅಥವಾ ಅದರ ಆಚೆ ಏನಾದರೂ ಅರ್ಥ ಇದೆಯಾ? ಯಾಕೆಂದರೆ ಈ ವರ್ಷ ಆಗ್ಬೋದು, ತಿಂಗಳಾಗ್ಬೋದು, ನಮ್ಮಲ್ಲಿ ಮಾಹೆ ಅಂತವೆ, ಅದರ ಒಟ್ಟು ಪರಿಕಲ್ಪನೆ ಭೂಮಿ ಮತ್ತು ಸೂರ್ಯನ ಚಲನವಲನ ಮೇಲೆ ನಿಂತಿದೆ. ಅದು ಯಾವುದೇ ಒಂದು ವರ್ಷ ಆರಂಭ ಆಗಬೇಕು ಅಂದರೆ ಅದಕ್ಕೊಂದು ಆರಂಭಿಕವಾದಂಥ ಹಂತ ಅಂತ ಇರ್ತದೆ, ಆರಂಭಿಕ ಗಡಿ ಅಂತ ಇರ್ತದೆ, ನಾವು ಮುಟ್ಟಬೇಕಾದಂಥ ಗಡಿಯೂ ಇರ್ತದೆ. ಈ ಎಲ್ಲ ರೀತಿಯಲ್ಲಿ ನೋಡಿದಾಗ ಇದರ ಒಳಗುದಿ ಏನು? ಹಾಗಾದರೆ ಇದಕ್ಕೆ ಏನಾದರೂ ಅರ್ಥ ಇದೆಯಾ ಅಥವಾ ಭಾರತೀಯ ಶಾಸ್ತ್ರ ಪರಂಪರೆ ನಮ್ಮ ಕಲ್ಪನೆಯ ಏನಾದರೂ ಇದಕ್ಕೆ ಒಂದು ಅನುಸಂಧಾನದ ಎಂದರೆ ಏನಾದರೂ ನೆಲೆ ಇದೆಯಾ? ಇವೆಲ್ಲ ಒಂದು ಬಂದಾಗ ನಾನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಪ್ಪಣ್ಣ ಅವರ ಹತ್ರ ಮಾತಾಡ್ತಾ ಇದ್ದಾಗ, ಅದು ವಾಸ್ತು ಬಗ್ಗೆ ಇರ್ಬೋದು ಅಥವಾ ವರ್ಣಾಶ್ರಮ ಧರ್ಮ ಇರ್ಬೋದು, ಇನ್ನೊಂದು ಮಗದೊಂದು, ಅವರು ತುಂಬ ವಿಶಾಲವಾಗಿ ಅಧ್ಯಯನ ಮಾಡಿಕೊಂಡಿದ್ದಾರೆ. ಕೇವಲ ವಾಸ್ತುವಿಗಷ್ಟೇ ಅವರ ಜ್ಞಾನವನ್ನು ಸೀಮಿತಗೊಳಿಸ್ಕೊಳ್ಳಿಲ್ಲ, ವಾಸ್ತುವನ್ನು ಕೇಂದ್ರೀಕರಿಸಿಕೊಂಡು ಅದರ ಸುತ್ತಮುತ್ತ ಭಾರತೀಯ ಶಾಸ್ತ್ರ ಸಂಹಿತೆಯನ್ನು ಅವರು ಅಧ್ಯಯನ ಮಾಡಿದ್ದಾರೆ. ಈ ಜನವರಿ, ಫೆಬ್ರವರಿ ಅಥವಾ ಈ ಕ್ಯಾಲೆಂಡರ್ ವರ್ಷಕ್ಕೆ ಏನಾದರೂ ಅರ್ಥ ಇದೆಯಾ ಅಂತ ಹುಡುಕ್ತಾ ಹೋದಾಗ ಅವರು ಅದರ ಮೇಲೆ ಒಂದಿಷ್ಟು ಸಂಶೋಧನೆ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಅದರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಬಂದಿದ್ದೇನೆ. ನಮಸ್ತೆ ಸರ್. ನಮಸ್ಕಾರ ಗಣಪತಿ ಅವರೇ. ನಮಸ್ಕಾರ. ಹೇಳಿ ಸರ್. ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇರೋದು ಈ ನಮ್ಮ ಭಾರತೀಯ ಸಂಸ್ಕೃತಿಯಿಂದ ಬಂದಂಥ ಕೆಲವೊಂದು ಪಂಚಾಂಗಗಳ ವಿಷಯವಾಗಿ. ಅದರಲ್ಲಿನೂ ಈ ನಮ್ಮದು ಸೂರ್ಯಮಾನ ಪಂಚಾಂಗ ಅಂತ ಏನು ಹೇಳ್ತೇವೆ, ಅಥವಾ ಇಂಗ್ಲೀಷ್ನಲ್ಲಿ ಸೋಲಾರ್ ಸಿಸ್ಟಮ್ ಅಥವಾ ಸೋಲಾರ್ ಅಲ್ಮ್ಯಾನಾಕ್ ಅಂತ ಏನಂತೇವೆ, ಅದರ ಮೇಲೆ ನಾನು ಮಾಡಿರುವಂಥ ಒಂದು ಸ್ವಲ್ಪ ಸಂಶೋಧನೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಪಂಚಾಂಗದಲ್ಲಿ ಪಂಚ ಅಂಗಗಳು ಅಂತೇನೋ ಒಂದು ಬರ್ತದೆ ಅನಿಸ್ತದೆ ನನಗೆ. ಹಾಂ, ಪಂಚಾಂಗಗಳಿವೆ. ಅದು ಏನದು? ಪಂಚಾಂಗಗಳು ಅಂತಂದರೆ ತಿಂಗಳು, ವಾರಗಳು, ದಿವಸಗಳು, ಇವನ್ ಅವರ್ಸು, ಹೋರ, ಇವೆಲ್ಲ ಕೂಡಿ 5 ಅಂಗಗಳು. ಈ 5 ಅಂಗಗಳಿಂದ ಪಂಚಾಂಗಗಳಾಗಿದ್ದು. ಅಂದರೆ ಸೂರ್ಯನ ಪ್ರತಿ ಕ್ಷಣಕ್ಕೂ ಒಂದು ಬೆಲೆ ಇದೆ. ಯಾಕೆ? ಸೂರ್ಯನ ಕಿರಣಗಳ ಪ್ರಭಾವ ಮನುಷ್ಯನ ಮೇಲಿದೆ. ಅದಕ್ಕೆ ಪಂಚಾಂಗ ಬಂದದ್ದು. ಬೇರೆ ಯಾರ ಮೇಲೋ ಬೇರೆ ಯಾವುದೋ ಪ್ಲಾನೆಟ್ ಮೇಲೆ ಇತ್ತು ಅಂದರೆ, ಗ್ರಹಗಳ ಮೇಲೆ ಇತ್ತು ಅಂದರೆ ಅದನ್ನು ನಮ್ಮವರು ಅನುಸರಿಸಬೇಕಾಗಿಲ್ಲ. ಆದರೆ ಇದು ಪೃಥ್ವಿ ಮೇಲೆ ಬರುವಂತಹ ಕಿರಣಗಳ ಪ್ರಭಾವದಿಂದ ನಾವು ಏನೇನು ಅನುಭವಿಸ್ತಾ ಇದ್ದೇವೆ, ಹೇಗೆ ಅನುಭವಿಸ್ತಾ ಇದ್ದೇವೆ, ಯಾವತ್ತು ಅನುಭವಿಸ್ತಾ ಇದ್ದೇವೆ, ಇದೇನಿದೆಯಲ್ಲ ಈ ವಿಷಯ ಪಂಚಾಂಗ ನಮಗೆ ಒಂದಿಷ್ಟು ಕೊಡುತ್ತೆ, ಇನ್ನು ಮಾಹಿತಿ ಕೊಡುತ್ತೆ. ನೀವು ವಾಸ್ತು ತಜ್ಞರು ಆದದ್ರಿಂದ ಸುಮ್ಮನೆ ವಾಡಿಕೆಯಲ್ಲಿ ಇರೋದು ಕೇಳುದು ನಾನು. ನಮ್ಮಲ್ಲಿ ಪಂಚಾಂಗ ಅಂದರೆ ಒಂದು ರೀತಿಯ ನೆಲೆಗಟ್ಟು ಅನ್ನುವ ಅರ್ಥದಲ್ಲಿ ಬಳಸ್ತೇವೆ. ಹೌದು, ಆ ಬಳಕೆ ಸರಿ ಇದೆಯಾ? ಅದು ಇಲ್ಲ, ಹಾಗಲ್ಲ. ಪಂಚಾಂಗಗಳು ಅಂತಂದ್ರೆ ಮನೆಗೆ ಪಂಚಾಂಗ ಹಾಕದೆವು ಅಂತ ಹೇಳ್ತೇವೆ. ಹೌದು. ಈಗ ನನಗೆ ಈ ಪ್ರಶ್ನೆಗೆ ಈ ರೀತಿ ಉತ್ತರ ಕೊಡ್ಬೋದು. ಯಾವಾಗ ನಾವು ಮನೆಯನ್ನು 9 ವಿಭಾಗಗಳಲ್ಲಿ ನಾವು ಮಾಡ್ತೇವೆ, ಅದಕ್ಕೆ ನಾವು ನವಗ್ರಹಗಳು ಅಂತ ಹೇಳ್ತೇವೆ. ನವಗ್ರಹ ಅಂತಂದರೆ ಒಮ್ಮೆಲೆ ಮನುಷ್ಯರು ಈ ಆಸ್ಟ್ರಾಲಜಿಗೆ ಸಂಬಂಧಪಡ್ತಾರೆ, ಅದಕ್ಕೆ ಸಂಬಂಧ ಇಲ್ಲ. ಗ್ರಹ ಅಂತಂದರೆ ವಿಭಾಗ. ಆ ನವಗ್ರಹಗಳಲ್ಲಿ ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರ, ಶನಿ 7, ರಾಹು, ಕೇತು, ಇವಿಷ್ಟೂ 9
ಅಲ್ಲಿ ಬರ್ತಾವೆ. ಆ್ಯಂಡ್ ಅದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ಸ್ಥಾನ ಕೊಟ್ಟಿದ್ದಾರೆ. ಈಗ ಸಿಂಪಲ್ಲಾಗಿ ಉತ್ತರಕ್ಕೆ ಇರುವಂತಹ ಸ್ಥಾನ ಗುರು ಅಂತೇವೆ. ಗುರುಗೆ ಜುಪಿಟರ್. ಆದರೆ ಗುರು ಅನ್ನೋದಕ್ಕೆ ಏನು ಅರ್ಥ ಅಥವಾ ಎಷ್ಟು ಅದು ಅರ್ಥಗರ್ಭಿತವಾಗಿದೆ ಅಷ್ಟು ಜುಪಿಟರ್ದಲ್ಲಿ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಕರೆಕ್ಟ್. ಅದಕ್ಕೆ ಅದ್ರ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗಲ್ಲ. ಆದರೆ ಗುರು ಅನ್ನೋದು ಉತ್ತರಕ್ಕೆ ಯಾಕೆ ಬೇಕು? ಗುರು ನಿಮಗೇನು ಕೊಡ್ತಾನೆ? ಉತ್ತರ ಕೊಡ್ತಾನೆ. ಎಷ್ಟು ಕರೆಕ್ಟಾಗಿ ಹೇಳಿದ್ರಿ ಗಣಪತಿಯವರೇ. ಆ ಒಂದು ನಿಮಗೆ ಉತ್ತರ ಕೊಡುವಂಥ ಪ್ರವೃತ್ತಿ ನಿಮಗೆ ಅಲ್ಲಿ ಬೇಕು ಅಂತಂದರೆ, ಪ್ರವೃತ್ತಿ ಅಂದರೆ ಆ ಒಂದು ಬಿಹೇವಿಯರ್ನ ಪ್ಯಾಟರ್ನ್ ಅಂತೇವೆ ಇಂಗ್ಲೀಷ್ನಲ್ಲಿ. ಆ ಬಿಹೇವಿಯರ್ನ ಪ್ಯಾಟರ್ನ್ ಕ್ರಿಯೇಟ್ ಆಗಬೇಕಾದ್ರೆ ಗುರು ಅನ್ನೋವನ್ನ ಅಲ್ಲಿ ಕೂಡಿಸಿ, ಅಥವಾ ಯಾವನಾದರೂ ಅಲ್ಲಿ ಕೂತ್ಕೊಂಡ್ರೆ ಅವನಿಗೆ ಆ ಪ್ರವೃತ್ತಿ ಬರುತ್ತೆ. ಬುಧ ನಾರ್ತ್ ಈಸ್ಟು, ಅವನಿಗೇನಿಲ್ಲ, ಶಿಕ್ಷಣದ ಒಂದು ಏನೋ ನಾನು ಅಭ್ಯಾಸ ಮಾಡಬೇಕು, ಇದ್ರ ಬಗ್ಗೆ ನಾನು ಕಲ್ತ್ಕೊಳ್ಬೇಕು, ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಏನೋ ಒಂದು ಆಸ್ಥೆ ಕ್ರಿಯೇಟ್ ಆಗುತ್ತೆ. ಅದು ಬುಧ ಸ್ಥಾನ, ನಾರ್ತ್ ಆ್ಯಂಡ್ ಈಸ್ಟ್. ಅದೇ ರೀತಿ ನೀವು ಯಾವುದೇ ತಗೊಳ್ಳಿ, ಈವನ್ ಮಂಗಳ ದಕ್ಷಿಣಕ್ಕಿದ್ದಾನೆ. ಮಂಗಳ ಯಾವಾಗಾದರೂ ಸ್ವಲ್ಪ ಕೆಂಪು. ನಮ್ಮ ಗ್ರಾಫಿಕ್ ಪ್ರೆಸೆಂಟೇಷನ್ದಲ್ಲಿ ಕೆಂಪು ಅಂತಂದ್ರೇನು? ಸ್ವಲ್ಪ ಕೋಪಿಷ್ಟ, ಕೈಯಲ್ಲಿ ಯಾವಾಗಲೂ ಏನಂತೀರ, ಈ ಹತ್ಯಾರಗಳನ್ನು ಹಿಡ್ಕೊಂಡೇ ಅವನು ಮಾತಾಡುವವನು. ಆ ಒಂದು ಅಲ್ಲಿ ಪ್ರವೃತ್ತಿ ಬಂದ್ಬಿಡುತ್ತೆ. ಒಂದರಲ್ಲಿ ರಾಹು ಎಲ್ಲಿ? ಸೌತ್ ವೆಸ್ಟು, ಅಂದರೆ ಈ ನೈಋತ್ಯ. ರಾಹು ತಲೆ ಇದ್ದು ದೇಹ ಕಮ್ಮಿ, ಅಂದರೆ ಅವನ ಕ್ಯಾರೆಕ್ಟರು ಸಿಕ್ಕಾಬಟ್ಟೆ ತಲೆ, ಕಮಾಂಡಿಂಗ್, ಡಿಮ್ಯಾಂಡಿಂಗ್, ಡಿಕ್ಟೇಟಿಂಗ್. ಅದು ಸೌತ್ ಮತ್ತು ವೆಸ್ಟ್ ಲೈಟ್ ಸಿಕ್ಕಾಬಟ್ಟೆ ಜಾಸ್ತಿ ಆಯಿತು ಅಂದರೆ ಅವನ ಪ್ರಭಾವ ಇವನ್ನ ರಾಂಗ್ ಡಿಸಿಷನ್ ಅಂತ ಆಗುತ್ತೆ. ರಾಂಗ್ ಡಿಸಿಷನ್ ಅಂದರೆ ಅವನಿಗೆ ಹಾನಿಕಾರಕ. ಅಷ್ಟು ಒಂಥರ ಕಮಾಂಡಿಂಗ್, ಡಿಮ್ಯಾಂಡಿಂಗ್ ಮಾಡೋಕ್ಕೆ ಹೋಗಬಾರ್ದು. ಇದಕ್ಕೆ ನಾನು ನಿಮಗೆ ಬೇಕಾದಷ್ಟು ಎಕ್ಸಾಂಪಲ್ಸ್ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅಂದರೆ ಇಂದಿರಾ ಗಾಂಧಿ ಅಂತ ಮಹಾ ವ್ಯಕ್ತಿ ಅಮೃತ್ಸರ್ ಟೆಂಪಲಲ್ಲಿ ಸೋಲ್ಜರ್ಸನ್ನು, ಆರ್ಮಿಯನ್ನು ಒಳಗಡೆ ಬಿಡುವಂತಹ ಡಿಸಿಷನ್ನು, ಬ್ಲೂ ಸ್ಟಾರ್ ಆಪರೇಷನ್ ಇದೆಯಲ್ಲ, ಅಷ್ಟು ಸುಲಭವಾದದ್ದಲ್ಲ. ಆದರೆ ಅದೇ ರೀತಿ ಆ ಒಂದು ಕಮಾಂಡಿಂಗ್ ಪೊಸಿಷನ್ದಲ್ಲಿ, ಪ್ರಧಾನಮಂತ್ರಿ ಪೊಸಿಷನ್ದಲ್ಲಿ ಅದನ್ನು ಅವರು ತಗೊಳ್ಬೇಕಾಯಿತು. ಅದು ಕೆಟ್ಟದ್ದು ಒಳ್ಳೆಯದು ಕ್ವಶನ್ ಅಲ್ಲ. ಆದರೆ ಆ ಒಂದು ಆ ಡಿಸಿಷನ್ ತೊಗೊಂಡೋದಕ್ಕೆ ಮುಂದೆ ಏನಾಯಿತು? ಭಾರತ ಉಳಿತು. ಹಾಂ, ಹೌದು. ಅಂದರೆ ಆ ಒಂದು ಕಮಾಂಡಿಂಗ್ ಪೊಸಿಷನ್ ಅಲ್ಲಿ ಬೇಕೇ ಬೇಕು. ತಾವು ದೇಹ ಬಿಟ್ಟರೂ ಕೂಡ ಭಾರತ ಉಳಿತು. ಹೌದು, ಅವರು ಅದಕ್ಕೆ ಬಲಿಯಾದರು. ಹೌದು, ಅದಕ್ಕೆ ಬಲಿಯಾದರು, ಅದೇನು ಸುಳ್ಳಲ್ಲ. ಆದರೆ ಇಲ್ಲಿನ ಯಾವ ರಾಜಕೀಯ ಪಕ್ಷಕ್ಕೆ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ. ಆದರೆ ಆ ಟೈಮಲ್ಲಿ ಅವ್ರು ಏನು ಡಿಸಿಷನ್ ತೊಗೊಂಡ್ರು, ಅದರಿಂದ ಏನಾಯಿತು, ಅದು ಇಂಪಾರ್ಟೆಂಟ್. ಹಾಗೆ ಈಗ ಈ ತಿಂಗಳುಗಳನ್ನು ನಾವು ಯಾವುದೇ ತೊಗೊಂಡ್ರೆ, ನೀವು ಜನವರಿ, ಫೆಬ್ರವರಿ ಯಾವುದೇ ತೊಗೊಳ್ಳಿ, ನಾನು ಬರೀ ಏನಂತೀರ ಸೂರ್ಯಮಾನ ಪಂಚಾಂಗದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಚೈತ್ರ ವೈಶಾಖ ಇದು ಚಂದ್ರಮಾನ ಪಂಚಾಂಗ. ಅದಕ್ಕೆ ಸೂರ್ಯಮಾನ ಪಂಚಾಂಗದ ಪ್ರಕಾರ ನಾವು ಹೋದರೆ ಜನವರಿ, ಫೆಬ್ರವರಿ, ಮಾರ್ಚ್ ಇವೇನು ಬರ್ತವೆ, ಜನವರಿ ಮೊದಲನೇ ತಿಂಗಳು ಅಂತ ಹೇಳ್ತೇವೆ. ಅದು ಹೇಗೆ ಎಲ್ಲಿಂದ ಶುರುವಾಗುತ್ತೆ? ಅದಕ್ಕೆ ರೆಫರೆನ್ಸ್ ಪಾಯಿಂಟ್ ಏನು? ಅಥವಾ ನಿಜವಾಗೂ ಮೊದಲನೇ ತಿಂಗಳು ಹೌದಾ ಅಲ್ವೋ? ಈ ಒಂದು ನನಗೆ ಪ್ರಶ್ನೆ ಕಾಡ್ತಾ ಇತ್ತು. ಹೌದು, ಇದು ಪ್ರಶ್ನೆ ಕಾಡ್ತಾ ಇತ್ತು. ಆ್ಯಂಡ್ ಇದ್ರ ಮೇಲೆ ಡೆಫಿನೆಟ್ಲಿ ಸ್ವಲ್ಪಾರು ಅಧ್ಯಯನ ಮಾಡಬೇಕು ಅಂತ ನಾನು ಮುಂದುವರಿಸಿದೆ. ಆವಾಗ ನನಗೆ ಕಂಡು ಬಂತು ಇದು ಮೊದಲನೇ ತಿಂಗಳಲ್ಲ. ಹಾಗಾದರೆ ಮೊದಲನೇ ತಿಂಗಳು ಯಾವುದು? ಮತ್ತು ಅದಕ್ಕೆ ರೆಫರೆನ್ಸ್ ಏನು? ಅದಕ್ಕೆ ನಮ್ಮಲ್ಲಿ ಚೈತ್ರ ಇದೆ. ಚೈತ್ರ ಯೂಶಲಿ ಯಾಕಂದರೆ ಸೂರ್ಯಮಾನಕ್ಕೂ ಮತ್ತು ಚಂದ್ರಮಾನಕ್ಕೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸ್ವಲ್ಪ ದಿನಗಳದ್ದು ಪಂಚಾಂಗದಲ್ಲಿ ಡಿಫ್ರೆನ್ಸ್ ಬರುತ್ತೆ. ಒಂದೊಂದು ಸಲ ಅಧಿಕ ಮಾಸ ಅಂತಲೂ ಬರುತ್ತೆ. ಯಾಕಂದರೆ ಆ ಕ್ಯಾಲ್ಕುಲೇಷನ್ನೇ ಬೇರೆ, ಈ ಕ್ಯಾಲ್ಕುಲೇಷನ್ನೇ ಬೇರೆ. ಹಾಗಾದರೆ ಚೈತ್ರ ಅನ್ನೋದು ಬರೋದು ಮಾರ್ಚಲ್ಲಿ. ಹಾಗಾದರೆ ಮಾರ್ಚ್ ಮೊದಲನೇ ತಿಂಗಳನ್ನ? ಹೌದು. ಅಂದರೆ ಜನವರಿ ಅಲ್ಲ, ಫೆಬ್ರವರಿನೂ ಎರಡನೇ ತಿಂಗಳಲ್ಲ, ಮಾರ್ಚ್ ಮೊದಲ ತಿಂಗಳ. ಮಾರ್ಚ್ ಮೊದಲನೇ ತಿಂಗಳು. ಹೇಗೆ ಮಾರ್ಚ್ ಮೊದಲನೇ ತಿಂಗಳು ಅಂತ ಅನ್ನೋದಕ್ಕೆ ನಮ್ಮಲ್ಲಿ ಒಂದು ಆರುಷಿ ಅಂತ ಒಂದು ಶಬ್ದ ಇದೆ. ಆರುಷಿ ಅಂತಂದರೆ
ಸೂರ್ಯನ ಮೊದಲನೇ ಕಿರಣ ಡೈಲಿ ಬಂದು ಪೃಥ್ವಿಗೆ ಮುಟ್ಟೋದು, ಹಾಂ, ಅದು ಆ ಋಷಿ. ಅದೇನೇ ಈ ಬ್ರಾಹ್ಮಿ ಮುಹೂರ್ತ ಅಂತೇವೆ ಆ ಹೊತ್ತಿನಲ್ಲ? ಆ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ, ಹಾಂ, ಬೆಳಿಗ್ಗೆ ಅದೇ ಕರೆಕ್ಟು. ಅದಕ್ಕಿಂತ ಒಂದು ಸ್ವಲ್ಪ ಮೊದಲೇ ಬರುತ್ತೆ. ಆದರೆ ಇದು ಆ ಋಷಿ ಅಂತ ಅನ್ನೋದು ಸೂರ್ಯನ ಮೊದಲನೇ ಕಿರಣ ಭೂಮಿ ಸ್ಪರ್ಶ ಆಗುವಂಥದ್ದು. ಹೌದು, ಪೃಥ್ವಿಗೆ ಬಂದು ಸ್ಪರ್ಶ ಆಗಬೇಕು, ಅದು ಆ ಋಷಿ. ಸರ್, ಈಗ ಇದೇ ಆ ಋಷಿನ ನೀವು ಮಹಾಋಷಿ ಮಾಡಿದರೆ, ಅಂದರೆ ಈ ವರ್ಷದ ಮೊದಲನೇ ಕಿರಣ ಬಂದು ಪೃಥ್ವಿಗೆ ಯಾವತ್ತು ಟಚ್ ಮಾಡುತ್ತೆ ಅದು ಮಹಾಋಷಿ. ಅಲ್ಲಿಂದ ನಮ್ಮದು ತಿಂಗಳು ಶುರು ಆಗುತ್ತೆ. ಮಾರ್ಚ್ ಹೆಸರು ಬಂದಿರೋದು ಮಹಾಋಷಿಯಿಂದ. ಮಾರ್ಚ್ ಹೆಸರು ಇಲ್ಲಾರೆ ಮಾರ್ಚ್ಗೆ ಮೀನಿಂಗ್ ಇಲ್ಲ, ಆದರೆ ಮಹರ್ಷಿಗೆ ಅಂದರೆ ಸ್ವತಂತ್ರವಾಗಿ ಮಾರ್ಚ್ಗೆ ಮೀನಿಂಗ್ ಇಲ್ಲ, ಏನೂ ಇಲ್ಲ. ನನಗೆ ಯಾರಾದರೂ ಹೇಳಿ, ಹಾಂ, ಈವನ್ ಆಂಗ್ಲ ಭಾಷೆಯಲ್ಲಿದ್ದರೂ ಕೂಡ ನನಗೆ ಹೇಳಿ. ಹೌದು, ಮಾರ್ಚ್ ಅಂತಂದರೆ ಮುಂದೆ ಹೋಗೋದು ಅಂತಿದೆ. ಸರಿ, ಮಾರ್ಚ್ ಪಾಸ್ಟ್. ಹಾಂ, ನೀವು ಅದನ್ನು ಇಟ್ಕೊಂಡ್ರು ಕೂಡ ಮಾರ್ಚೇ ಮೊದಲನೇ ತಿಂಗಳು, ಜನವರಿ ಆಗಿಲ್ಲ, ಅಲ್ಲಿಂದ ಮುಂದೆ ಹೋಗೋದು ಅಂತ ಅರ್ಥ ಅದು. ಹಾಂ, ಆದರೆ ನಮ್ಮಿದರಲ್ಲಿ ಮಹಾಋಷಿ ಅಂತ ಏನಿದೆ ಅಲ್ಲಿಂದ ಶುರು ಆಗುತ್ತೆ. ಈಗ ನನಗೆ ಹೇಳಿ, 2ನೇ ತಿಂಗಳು ಯಾವುದು ಅಂತ? ಯಾವುದು ನೀವು ಹೇಳಿ? ಇಂಗ್ಲೀಷ್ ಪ್ರಕಾರ ಫೆಬ್ರವರಿ ಅಲ್ಲಲ್ಲ, ಈ ಮಾರ್ಚ್ ಆದಮೇಲೆ ಏಪ್ರಿಲ್. ಎಷ್ಟು ಅರ್ಥಗರ್ಭಿತವಾದ ಸಂಸ್ಕೃತ ಶಬ್ದ ಇದೆ. ಅಪ್ರತಿಫಲಂ, ಹಾರ್ವೆಸ್ಟಿಂಗ್ ಸರ್, ವೈಶಾಖಿ, ಚೈತ್ರ ಆದಮೇಲೆ ವೈಶಾಖ, ಅಪ್ರತಿಫಲಂ. ಹಾಂ, ಸುಗ್ಗಿ ಕಾಲ. ಅದಕ್ಕೆ ಎಷ್ಟು ಇದ್ರದ್ದು ಹೆಸರು ಕೊಟ್ಟಿದ್ದಾರೆ. ಆವಾಗ ಎಸ್ಪೆಷಲಿ ನೀವು ನಾರ್ತ್ ಇಂಡಿಯಾ, ಪಂಜಾಬ್ ಆ ಕಡೆ, ಇವನ್ ಇಲ್ಲಿ ಸೌತ್ ಇಂಡಿಯಾ ಕಡೆ ಕೂಡ ನಾವೇನು ಬೆಳಿತೀವಿ, ಇಷ್ಟು ಫಲ ಬರುತ್ತೆ ಆವಾಗ. ಅಂದರೆ ಹೌದು, ಏಪ್ರಿಲಲ್ಲಿ. ಅದೇ ನೆಕ್ಸ್ಟು ಮೇ. ಮಾಹಿ ಅಂದರೆ ಪಾರ್ವತಿ. ಹಾಂ, ಯಾವಾಗ ಪ್ಯೂಬರ್ಟಿಗೆ ಬರ್ತಾಳೆ ಹುಡುಗಿ, ಅವಳಿಗೆ ಮಾಹಿ ಅಂತ ಹೆಸರು. ಆವಾಗ ಮೇ ತಿಂಗಳಲ್ಲಿ ಮೊದಲನೇ ಮಳೆ ಆಗುತ್ತೆ. ಮಳೆ ಆದಾಗ ಈ ನಮ್ಮದು ನೇಗಿಲು ಹೂಡ್ತೇವೆ, ಹೌದು, ಅದಕ್ಕೆ ಮಾಹಿ ಅಂತ ಹೆಸರು ಇರೋದನ್ನು ಇವರು ಮೇ ಅಂತ ಮಾಡಿದ್ದಾರೆ. ಅಂದರೆ ಈಗಿನ ನಾವು ಇಂಗ್ಲಿಷ್ ಕ್ಯಾಲೆಂಡರ್ ಅಂತ ವೇಗಾಗಿ ಏನು ಹೇಳ್ತೇವೆ, ಹೌದು. ಆದರೆ ಈ ಇಟ್ಟ ಹೆಸರಿನ ಹಿಂದೆ ನಮ್ಮ ಸಂಸ್ಕೃತ ಶಬ್ದಗಳಿದೆ, ಸಂಸ್ಕೃತ ಶಬ್ದಗಳು ಮತ್ತು ಅರ್ಥ ಇದೆ. ಹಾಂ, ಭೂಮಿಗೆ ನಾವು ಯಾವಾಗೆಲ್ಲ ನೇಗಿಲು ಹಾಕ್ತೇವೆ ಅಂತ ಅನ್ನೋದನ್ನು ಹಸಿಯಾದ ಕೂಡಲೇ, ಅದು 1ನೇ ಮಳೆ ಬಿದ್ದ ಕೂಡಲೇ ಹಸಿಯಾದಾಗ ಅಲ್ಲಿ ನಾವು ಇದು ಮಾಡೋದಕ್ಕೆ ಮಾಹಿ. ಅಂದರೆ ಯಾವ ಹುಡುಗಿ ಪ್ಯೂಬರ್ಟಿಗೆ ಬಂದಿರ್ತಾಳೆ ಆ ಒಂದು ಹೆಸರು ಮಾಹಿ ಅಂತ ಅಲ್ಲಿ ಹೆಸರು ಕೊಟ್ಟದ್ದಿದೆ. ಇದು ಪಾರ್ವತಿ ಹೆಸರು. ಅಂದರೆ ನಮ್ಮಲ್ಲಿ ನೀವು ಯಾವುದೇ ಶಬ್ದ ತಗೊಳ್ಳಿ, ಈಗ ಅರ್ಜುನ ಅಂತ ಮಹಾಭಾರತದಲ್ಲಿ ಬಂದರೆ ಅರಿ ಪ್ಲಸ್ ಜ ಪ್ಲಸ್ ನ, ಹೌದು, ಯಾವನಿಗೆ ಶತ್ರು ಗೊತ್ತಿಲ್ಲ ಅಂದರೆ ಎಲ್ಲರೂ ಮುಟ್ಟಾಕಿದ್ದಾನೆ ಅನ್ನೋ ಅರ್ಥ ಬರೋ ಥರ ಅರ್ಜುನ, ಧರ್ಮರಾಜ, ಭೀಮ ಅಂದರೆ ಸ್ವಲ್ಪ ತಲೆ ಕಮ್ಮಿ ಬಟ್ ಶಕ್ತಿ ಜಾಸ್ತಿ, ರಜಸ್ ಕ್ವಾಲಿಟಿ ಜಾಸ್ತಿ. ಹೀಗೆ ಪ್ರತಿಯೊಂದು ನಮ್ಮ ಸಂಸ್ಕೃತ ಶಬ್ದಗಳಿಗೆ ಏನು ಅರ್ಥ ಇದೆ ಅದು ನನಗೆ ಇಲ್ಲಿ ಇಂಗ್ಲೀಷ್ನಲ್ಲಿ ಕಾಣ್ತಾ ಇಲ್ಲ. ಅಥವಾ ಯಾರಾದರೂ ಗೊತ್ತಿದ್ದವರು ಹೇಳಿದರೂ ಕೂಡ ಐ ಆಮ್ ರೆಡಿ ಟು ಎಕ್ಸೆಪ್ಟ್. ಓಕೆ. ಆಮೇಲೆ ಜೂನು ಜಹನ್ನು ಋಷಿ. ಈಗ ಫಾರ್ಸಿ ಭಾಷೆಯಲ್ಲಿ ಒಂದು ಶಬ್ದ ಇದೆ, ಆಪ್ ಜನ್ನತ್ ಮೇ ಜಾವೋ ನೈತು ಜಹನ್ನು ಮೇ ಜಾವೋ ಅಂತ ಹೇಳ್ತಾರೆ. ಜಹನ್ನು ಅಂತಂದರೆ ಮೇಲಿಂದ ಕೆಳಗಡೆ ಬೀಳು. ಜಹನ್ನು ಇದು ಜೂನ್ ಅಂತ ಏನು ಬಂದಿದೆ, ಜಹನ್ನು ಮೇಲಿಂದ ಕೆಳಗಡೆ ಏನು ಬೀಳುತ್ತೆ? ಮಳೆ. ಅದಕ್ಕೆ ಜಹನ್ನು ಋಷಿ ಅಂತ ಕೂಡ ಇದ್ದಾರೆ. ಯಾರು ಕಿವಿಯಿಂದ ನೀರು ಬಿಡ್ತಾರೆ ಅಂದರೆ ಮೇಲಿಂದಾನೇ ನೀರು ಬಿಡ್ತಾರೆ. ಹಾಂ, ತಲೆಯಿಂದ ಬಿಡೋಕ್ಕಾಗಲ್ಲ, ಯಾಕಂದರೆ ಈಶ್ವರ ಇದ್ದಾನೆ ಅಂತ. ಅದನ್ನು ಅವರು ಜಹನ್ನು ಋಷಿ ಹೆಸರು ಕೊಟ್ಬಿಟ್ಟು ಜೂನ್ ಅಂತ ಮಾಡಿದ್ದಾರೆ. ಇದು ಯಾವ ಮಹಾಪುರುಷ ಮಾಡಿದ್ದು? ಯಾರು ಮಾಡಿದ್ದು ಅಂತ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಹೇಳ್ತಾರೆ. ಗ್ರೆಗೋರಿಯನ್ ಅಂತ ಒಬ್ಬರು ಪೋಪು ಕ್ರಿಸ್ತರ ಇದರಲ್ಲಿ, ಅವರು ಇದನ್ನು ಎಲ್ಲ ಸ್ವಲ್ಪ ಅಪಭ್ರಂಶ ಆಗಲಿ ಅಥವಾ ತಮ್ಮದೇ ಒಂದು ಲ್ಯಾಂಗ್ವೇಜ್ ಅಂತ
ಮಾಡಿಕೊಂಡದ್ದು ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಬಟ್ ಆದರೆ ಸಂಸ್ಕೃತ ಜ್ಞಾನ ಇತ್ತ ಏನೋ ಅಂತ ಅನಿಸ್ತದೆ. ಇಲ್ಲ, ಸಂಸ್ಕೃತ ಜ್ಞಾನ ಇರಬಹುದು. ಯಾಕಂದ್ರೆ ಸಂಸ್ಕೃತ ಬಹುಶಃ ವಿಶ್ವ ಭಾಷೆ ಆಗ್ಬಿಟ್ಟಿತ್ತ ಏನೋ ಒಂದು ಕಾಲ. ಹೌದು, ಸಂಸ್ಕೃತ ಭಾಷೆ ಸರ್. ಈಗ ಪರ್ಷಿಯಾ, ಪರಶುರಾಮನ್ ದೇಶ ಅದು. ಅದ್ರ ಬಗ್ಗೆ ನಾನು ಮಾತಾಡೋಕೆ ಶುರು ಮಾಡಿದರೆ ನಿಮಗೆ 1.5 ಗಂಟೆ ಸಾಲಲ್ಲ. ಎಲ್ಲಿಂದ ಬಂತು ಪರ್ಷಿಯಾ ಹೆಸರು? ಹಾಗೆ ಗ್ರೆಗೋರಿಯನ್ ಅವರು ಪೋಪು ಇದನ್ನು ನಮ್ಮ ಇದರಲ್ಲಿ ಹೇಗೆ ಅಳವಡಿಸ್ಬೇಕು ಅಂತ ಅಂದ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಆಂಗ್ಲ ಭಾಷೆದು ಒಂದು ರೂಪುರೇಷೆ ಕೊಟ್ಟರು. ಆದರೆ ಶಬ್ದಗಳು ಸಂಸ್ಕೃತ ಅಂತ ಇದೇ ತಟ್ಟಿ ಹೇಳ್ತೇನೆ.